ಎಲ್ಲಾ ಗೃಹಲಕ್ಷ್ಮಿಯರಿಗೂ ಒಂದು ಕಡೆಗೆ 2,000 ಪ್ಲಸ್ 2,000 4,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗ್ತಾ ಇದೆ. ಮತ್ತೊಂದು ಕಡೆಗೆ ಇದೇ ಒಂದು ಏಪ್ರಿಲ್ 1ರಿಂದ ಹೊಸ ನಿಯಮಗಳು ಕೂಡ ಭಾರತ ದೇಶಾದ್ಯಂತ ಶುರುವಾಗ್ತಾ ಇದ್ದಾವೆ. ಹೌದು ವೀಕ್ಷಕರೇ, ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಬಂಗಾರದ ಬೆಲೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಹಣ ಜಮೆ ಪ್ರಕ್ರಿಯೆ ಕೂಡ ಶುರುವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೀಗಾದ್ರೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಏಪ್ರಿಲ್ 1ರಿಂದಲೇ ದೇಶಾದ್ಯಂತ 10 ಹೊಸ ನಿಯಮಗಳು ಶುರುವಾಗ್ತಾ ಇದ್ದಾವೆ. ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಕ್ಯಾಶ್ ವ್ಯವಹಾರ ಮತ್ತಷ್ಟು ಟೈಟ್ ಆಗ್ತಾ ಇದೆ. ಅಂದ್ರೆ ನಗದು ವ್ಯವಹಾರ ಮಾಡೋರು ಹುಷಾರಾಗಿರ್ಬೇಕು, ತಪ್ಪಿದ್ದಲ್ಲಿ ಭಾರಿ ದಂಡ ಕೂಡ ನಿಮಗೆ ಬೀಳಬಹುದು ವೀಕ್ಷಕರೇ. ಇನ್ನು ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ, ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ಇನ್ಕಮ್ ಟ್ಯಾಕ್ಸ್ ನಿಯಮಗಳು ಕೂಡ ಏಪ್ರಿಲ್ 1ರಿಂದಲೇ ದೇಶಾದ್ಯಂತ ಜಾರಿಗೆ ಬರ್ತಾ ಇದ್ದಾವೆ. ಇನ್ನು ಯಾರಾದ್ರೂ ತಪ್ಪು ಮಾಡಿದ್ದಾದಲ್ಲಿ ದಂಡಂ ದಶಗುಣಂ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಏಪ್ರಿಲ್ 1ರಿಂದ ಎಲೆಕ್ಟ್ರಿಸಿಟಿ ಕೂಡ ದುಬಾರಿ ಆಗುತ್ತೆ, ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗಲಿದೆ ಅಂತೆ. ಅಂದ್ರೆ ವಿದ್ಯುತ್ ದರವನ್ನು ಕೂಡ ಏರಿಕೆ ಮಾಡಲು ನಿರ್ಧಾರ ಮಾಡಲಾಗ್ತಾ ಇದೆ. ಇನ್ನು ಟೋಲ್ ಗೇಟ್, ಫಾಸ್ಟ್ ಟ್ಯಾಗ್ ಎಲ್ಲಾ ಕೂಡ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ಯಾಶ್ ಇರೋದೇ ಇಲ್ಲ, ಕ್ಯಾಶ್ ವ್ಯವಹಾರ ಟೋಲ್ ಗೇಟ್ ಗಳಲ್ಲಿ ನಡೆಯೋದಿಲ್ಲ ಅಂತಾನೆ ಹೇಳ್ಬೋದು. ನೀವು ಕೂಡ ವಾಹನ ಹೊಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಫಾಸ್ಟ್ ಟ್ಯಾಗ್ ನಿಯಮದಲ್ಲೂ ಕೂಡ ಬದಲಾವಣೆ ಮಾಡಲಾಗ್ತಾ ಇದೆ. ಏಪ್ರಿಲ್ 1ರಿಂದ ಹಲವಾರು ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ ವೀಕ್ಷಕರೇ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಒಂದು ಕಡೆಗೆ ದೇಶಾದ್ಯಂತ ನಿಯಮಗಳು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಮೋದಿ ಸರ್ಕಾರದ ಹೊಸ ರೂಲ್ಸ್ ಗಳು ಈಗ ದೇಶಾದ್ಯಂತ ಶುರುವಾಗ್ತಾ ಇದ್ದಾವೆ. ಇನ್ನು ಬಂಗಾರದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ, ಇಳಿಕೆ ಆಗ್ತಾ ಇದೆ, ಏರಿಕೆ ಆಗ್ತಾ ಇದೆ, ಮತ್ತೆ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಬಂಗಾರ ಬೆಳ್ಳಿ ದರ ಎಷ್ಟು? ಅಷ್ಟು ಮಾತ್ರವಲ್ಲದೆ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ನಿಮಗೆ ಬಂದಿದೆ ವೀಕ್ಷಕರೇ. ಹೌದು, ನೀವು ಕೂಡ ಆಭರಣ ಪ್ರಿಯರು, ಚಿನ್ನಾಭರಣ ಪ್ರಿಯರಾಗಿದ್ರೆ ದಯವಿಟ್ಟು ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತುಂಬಾ ಜನ ವಿಡಿಯೋ ನೋಡ್ತೀರಾ, ಆದ್ರೆ ಲೈಕ್ ಮಾಡ್ತಾ ಇಲ್ಲ ವೀಕ್ಷಕರೇ. ನಿಮಗೋಸ್ಕರ ಎಲ್ಲಾ ಸುದ್ದಿಗಳನ್ನ ಕಲೆಕ್ಟ್ ಮಾಡಿ ಒಂದು ದಿನ ಪೂರ್ತಿ ಕುಂತು ವಿಡಿಯೋ ಮಾಡ್ತೀವಿ. ಸೊ ನೀವು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಅಥವಾ ನಿಮಗೂ ಕೂಡ 28ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಹೌದು, ಈಗಾಗಲೇ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ 27ನೇ ಕಂತು ಹಣ ಜಮೆ ಆಗಿದ್ದು, 28ನೇ ಕಂತು ಹಣ ಜಮೆ ಆಗೋದಕ್ಕೂ ಕೂಡ ಈಗ ಶುರುವಾಗಲಿದೆ ಎಂಬುವ ದೊಡ್ಡ ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತು ಹಣವು ಕೂಡ ಬಿಡುಗಡೆ ಮಾಡಲಾಗಿದೆ. ಸರ್ಕಾರದ ಖಜಾನೆಯಿಂದ ಹಣ ಈಗ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಎಲ್ಲಾ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೂ ಕೂಡ ರಾಜ್ಯ ಸರ್ಕಾರದಿಂದ 28ನೇ ಕಂತಿನ ಹಣ ಜಮೆ ಮಾಡಲಾಗುತ್ತೆ ಅಂತ ಮೊದಲೇ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. 27ನೇ ಕಂತು ಮತ್ತು 28ನೇ ಕಂತು, 2 ಕಂತು ಹಣ ಈಗಾಗಲೇ ಕೆಲವೊಬ್ಬರು 27ನೇ ಕಂತು ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ನಿನ್ನೆ ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಕಮೆಂಟ್ಗಳು ಬರ್ತಾ ಇದ್ದಾವೆ. 2,000 ರೂಪಾಯಿ ಬಂದಿದೆ, 2,000 ರೂಪಾಯಿ ಬಂದಿದೆ. ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್ ಅಂದ್ರೆ ದಕ್ಷಿಣ ಬೆಂಗಳೂರಲ್ಲಿ ಆಗಿರ್ಬೋದು, ಇನ್ನು ತುಮಕೂರು, ಮಂಡ್ಯ, ಮೈಸೂರಲ್ಲೂ ಕೂಡ ತುಂಬಾ ಜನ 27ನೇ ಕಂತು ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ವೀಕ್ಷಕರಿಗೆ ಕೆಲವೊಬ್ರು ಬಂದಿಲ್ಲ ಅಂತಾನೂ ಕೂಡ ಇಲ್ಲಿ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಗೃಹಲಕ್ಷ್ಮಿ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡಿಕೊಳ್ಳಿ. ನೀವು ವೀಕ್ಷಕರೇ ಮೆಸೇಜ್ ಅಲ್ಲಿ ಬಂದಿರಲ್ಲ, ಕೆಲವೊಮ್ಮೆ ಮೆಸೇಜ್ ಸರ್ವರ್ ಎರರ್ ಇಂದ ಬರೋದಿಲ್ಲ. ಹೀಗಾಗಿ ನೀವು ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರುತ್ತಲ್ಲ ಅದನ್ನ ಚೆಕ್ ಮಾಡಿಕೊಳ್ಳಿ. ಅಥವಾ ನಿಮ್ಮ ಒಂದು ಬ್ಯಾಂಕ್ ಮೊಬೈಲ್ ಪಾಸ್ಬುಕ್, ಪಾಸ್ಬುಕ್ ಇದ್ರೆ, ಅಂದ್ರೆ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ರೆ ಬ್ಯಾಲೆನ್ಸ್ ಅನ್ನ ನೀವು ಒಮ್ಮೆ ಬಾರಿ ಮಿನಿ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡಿಕೊಳ್ಳಿ. 2,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಂದಿರುತ್ತೆ 27ನೇ ಕಂತು. 28ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗಲಿದೆ ಅಂತ ಈಗಾಗಲೇ ಕೆ ರಾಜು ಅವರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದಿಂದ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. 28ನೇ ಕಂತು ಹಣ ಕೂಡ 2 ದಿನದಲ್ಲಿ ಬಿಡುಗಡೆ, ಬಾಕಿ ಪಾವತಿ ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ಮೂಲಕ ಈಗ ಹಣ ಬಿಡುಗಡೆ ಆಗಿದ್ರೆ ಇದೇ ಒಂದು 10 ಅಥವಾ 12ನೇ ತಾರೀಕಿನ ಒಳಗೆ ಪ್ರತಿ ಗೃಹಲಕ್ಷ್ಮಿ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಜಮೆ ಆಗುತ್ತೆ. ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಬರಬೇಕಂದ್ರೆ 13-14 ದಿನ ಸಮಯ ಬೇಕಾಗುತ್ತೆ ವೀಕ್ಷಕರೇ. ಯಾರಿಗೆಲ್ಲ 27ನೇ ಕಂತು ಹಣ ಬಂದಿಲ್ಲ ನೋಡಿ, ಗೃಹಲಕ್ಷ್ಮಿ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕರೆ ಮಾಡಬಹುದು, ಅಥವಾ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಪಾಸ್ಬುಕ್ ಅನ್ನ ಚೆಕ್ ಮಾಡ್ಕೋಬಹುದು. ಇಲ್ಲವಾದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕಿಂಗ್ ಆಗಿರ್ಬೋದು, NPCI ಮ್ಯಾಪಿಂಗ್ ಅಂದ್ರೆ ವೀಕ್ಷಕರೇ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು DBT ಮೂಲಕ ಹಣ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕಂದ್ರೆ NPCI ಮ್ಯಾಪಿಂಗ್ ಕೂಡ ಆಗಿರ್ಬೇಕು ಅಂತ ಹೇಳಲಾಗುತ್ತೆ. ಇನ್ನು ಮುಖ್ಯವಾಗಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿರ್ಬೇಕು. ಮೊನ್ನೆ ಕರ್ನಾಟಕ ಸರ್ಕಾರದಿಂದ ಎಲ್ಲಾ ಒಂದು BPL ಕಾರ್ಡ್ ಗಳನ್ನ ಪರಿಷ್ಕರಣೆ ಮಾಡುವಾಗ ಲಕ್ಷಾಂತರ ಕಾರ್ಡುಗಳು ತೆರಿಗೆ ಪಾವತಿದಾರರ BPL ಕಾರ್ಡುಗಳನ್ನ APL ಕಾರ್ಡ್ಗೆ ಒಂದು ಶಿಫ್ಟ್ ಅನ್ನ ಮಾಡಲಾಗಿದೆ. ಅವಾಗ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ. ಇದಕ್ಕಂದ್ರೆ ತೆರಿಗೆ ಪಾವತಿದಾರರು
GST ರಿಟರ್ನ್ಸ್ ಬಿಸ್ನೆಸ್ ವುಮೆನ್ಸ್ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರಲ್ಲ. ಅಂದ್ರೆ ಯಾರೆಲ್ಲ GST ರಿಟರ್ನ್ಸ್ ಮಾಡ್ತಾರೆ, ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿ ಯಜಮಾನರಾಗಿರ್ಬೋದು, ಅವರಿಗೆ ಹಣ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅಥವಾ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಇನ್ನು ಏಪ್ರಿಲ್ 1, 2026ರಿಂದಲೇ ದೇಶಾದ್ಯಂತ ಹಲವಾರು ನಿಯಮಗಳು ಶುರುವಾಗ್ತಾ ಇದ್ದಾವೆ. ಈಗಾಗಲೇ ಮೊನ್ನೆ ಕೇಂದ್ರದ ಬಜೆಟ್ ನಲ್ಲಿ ಹಲವಾರು ಹೊಸ ಘೋಷಣೆಗಳು ಕೂಡ ಆಗಿವೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನಿಯಮಗಳ ಬಗ್ಗೆ ನಾವು ನಿಮಗೆ ಫಟಾಫಟ್ ಆಗಿ ಮಾಹಿತಿ ಕೊಡ್ತೇವೆ. ಕಿವಿ ಕೊಟ್ಟು ಈ ಒಂದು ನಿಯಮಗಳನ್ನ ಕೇಳಿ, ಯಾಕಂದ್ರೆ ಪ್ರತಿಯೊಬ್ರು ಕೂಡ ನಿಯಮನ ತಿಳ್ಕೋಬೇಕು, ಇಲ್ಲವಾದಲ್ಲಿ ನಿಮಗೆ ದಂಡ ಕೂಡ ಬೀಳಬಹುದು. ಮೊದಲಿಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ನೀವು ಕೂಡ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತೀರಾ ಅಂದ್ರೆ ನಗದು ವ್ಯವಹಾರದಲ್ಲಿ ಹೊಸ ಒಂದು ನಿಯಮಗಳನ್ನು ತರಲಾಗ್ತಾ ಇದೆ, ಅಂದ್ರೆ ಮತ್ತಷ್ಟು ಬಿಗಿ ಮಾಡಲಾಗ್ತಾ ಇದೆ ಅಂತ ಹೇಳ್ಬಹುದು. ನೀವ್ ಯಾರಾದ್ರೂ ವ್ಯಾಪಾರಸ್ಥರಾಗಿದ್ರೆ ಒಬ್ಬ ವ್ಯಕ್ತಿಯಿಂದ ಒಂದು ದಿನದಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ಪಡೆದುಕೊಳ್ಳುವಂತಿಲ್ಲ. ಒಂದು ವೇಳೆ ಪಡೆದುಕೊಂಡಿದ್ದೆ ಆದಲ್ಲಿ ಅದಕ್ಕೆ ತಕ್ಕಂತೆ ನೀವು ದಂಡ ಕೂಡ ಕಟ್ಟಬೇಕಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಅಂದ್ರೆ 2 ಲಕ್ಷ ರೂಪಾಯಿ ಮೇಲೆ ನೀವೇನಾದ್ರೂ 3 ಲಕ್ಷ ರೂಪಾಯಿ ಹಣ ಪಡ್ಕೊಂಡ್ರೆ ಇದು ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮತ್ತು ನಗದು ವ್ಯವಹಾರ ಪ್ರಕಾರ ಅಪರಾಧವಾಗುತ್ತೆ. ವೀಕ್ಷಕರೇ, ಇದು ಹೊಸ ನೀತಿಯ ನಿಯಮ ಅಂತಾನೆ ಹೇಳ್ಬಹುದು. ಇದರ ಪ್ರಕಾರ ನಿಮಗೆ 100%, 100% ಪೆನಾಲ್ಟಿ ಬೀಳಲಿದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇನ್ನು ಆಸ್ತಿ ಖರೀದಿ ಸಂದರ್ಭದಲ್ಲಿ 20,000 ರೂಪಾಯಿಗಿಂತ ಜಾಸ್ತಿ ನಗದು ಹಣ ನೀಡುವಂತಿಲ್ಲ. ಮಿತಿಗಿಂತಲೂ ಜಾಸ್ತಿ ನಗದು ವ್ಯವಹಾರ ಮಾಡಿದ್ದೆ ಆದಲ್ಲಿ 100% ದಂಡ, ಅಂದ್ರೆ ನೀವೇನಾದ್ರೂ 30,000 ರೂಪಾಯಿ ವ್ಯವಹಾರ ಮಾಡಿದ್ರೆ 30,000 ರೂಪಾಯಿ ದಂಡ ಕೂಡ ನಿಮಗೆ ಬೀಳಬಹುದು ಅಂತ ಇಲ್ಲಿ ಹೇಳಲಾಗುತ್ತೆ. ಇನ್ನು ಯಾರಾದ್ರೂ ಸಾಲ ಕೊಡುವಾಗ ಇಸ್ಕೊಳ್ಳುವಾಗ 20,000 ರೂಪಾಯಿಗಿಂತ ಮೇಲೆ ಹಣ ಕೊಟ್ರೆ, ಅಂದ್ರೆ ನಗದು ಕೊಟ್ರೆ, ಅವಾಗ್ಲೂ ಕೂಡ 100% ಪೆನಾಲ್ಟಿ ಬೀಳುತ್ತೆ ಅಂತ ಹೇಳಲಾಗಿದೆ. ಇನ್ನು ಮನೆ, ಕಚೇರಿ ಬಾಡಿಗೆ ಕೊಡೋ ಸಂದರ್ಭದಲ್ಲೂ 20,000 ರೂಪಾಯಿಗಿಂತ ಜಾಸ್ತಿ ಸೆಕ್ಯೂರಿಟಿ ಡೆಪಾಸಿಟ್ ತೆಗೆದುಕೊಂಡಲ್ಲಿ 100% ಪೆನಾಲ್ಟಿ ಅಂತ ಹೇಳಲಾಗಿದೆ. ಬಾಡಿಗೆದಾರರು ಮನೆ ಖಾಲಿ ಮಾಡುವಾಗ ಸೆಕ್ಯೂರಿಟಿ ಡೆಪಾಸಿಟ್ 20,000 ರೂಪಾಯಿಗಿಂತ ಜಾಸ್ತಿ ನಗದು ರೂಪದಲ್ಲಿ ಹಿಂತಿರುಗಿಸಿದ್ರು ಕೂಡ ಅವರ ಮೇಲೂ ಕೂಡ ಇಲ್ಲಿ ದಂಡವನ್ನ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ವ್ಯಾಪಾರಸ್ಥರು ಒಂದೇ ದಿನ ಒಬ್ಬ ವ್ಯಕ್ತಿಗೆ 10,000 ರೂಪಾಯಿಗಿಂತ ಜಾಸ್ತಿ ಪೇಮೆಂಟ್ ಮಾಡಿದ್ರೆ, ಕ್ಯಾಶ್ ಅಲ್ಲಿ ನಗದಲ್ಲಿ ಏನಾದ್ರೂ ಮಾಡಿದ್ರೆ ಅದನ್ನ ಖರ್ಚಿನ ಜಾಪ್ತಿಗೆ ತೆಗೆದುಕೊಳ್ಳುವಂತಿಲ್ಲ. ಅಂದ್ರೆ ನೀವು ಇಲ್ಲಿ UPI ಪೇಮೆಂಟ್ಸ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್, RTGS ಅನ್ನ ಯೂಸ್ ಮಾಡಬಹುದು ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇರುವಂತದ್ದು. ಅಂದ್ರೆ ಕ್ಯಾಶ್ ವ್ಯವಹಾರ, ಹಣಕಾಸು ಕ್ಯಾಶ್, ನಾವೇನು ಫಿಸಿಕಲ್ ಕ್ಯಾಶ್ ಅಂತ ಕರಿತೀವಿ, ಅದನ್ನ ಇಲ್ಲಿ ಸರ್ಕಾರ ಸ್ವಲ್ಪ ನಿಯಮಗಳನ್ನ ತರ್ತಾ ಇದೆ. ಆನ್ಲೈನ್ ಬಳಸಬಹುದು, ಆನ್ಲೈನ್ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡಬಹುದು, ಏನು ಕೂಡ ಲಿಮಿಟ್ ಇಲ್ಲ. ಒಂದು ವೇಳೆ ವೀಕ್ಷಕರೇ ಇಲ್ಲಿ ನಿಮ್ದು ಕೂಡ ಬ್ಯಾಂಕ್ ಅಕೌಂಟ್ ಇದ್ರೆ, ನೀವು ಬ್ಯಾಂಕ್ ಅಲ್ಲಿ ಹಣ ಇಟ್ಟಿದ್ರೆ, ನೀವು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿರೋ ಬ್ಯಾಂಕ್ ಅಕೌಂಟ್ ಇದ್ರೆ ವರ್ಷಕ್ಕೆ 10 ಲಕ್ಷ ರೂಪಾಯಿವರೆಗೂ ನಗದು ಡೆಪಾಸಿಟ್ ಮಾಡಬಹುದು. ಇದು ಕೂಡ ಹೊಸ ರೂಲ್ಸ್ ಏಪ್ರಿಲ್ 1ರಿಂದ ಶುರುವಾಗ್ತಾ ಇದೆ ದೇಶಾದ್ಯಂತ. ಅಂದ್ರೆ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದ್ದಲ್ಲಿ ನೀವು ಲಿಂಕ್ ಮಾಡಿದ್ರೆ ನಿಮ್ಮ ಸೇವಿಂಗ್ ಅಕೌಂಟ್, ಉಳಿತಾಯ ಖಾತೆ ಬ್ಯಾಂಕ್ ಅಕೌಂಟ್ ಅಲ್ಲಿ 1 ವರ್ಷದಲ್ಲಿ 10 ಲಕ್ಷ ರೂಪಾಯಿವರೆಗೂ ನೀವು ನಗದನ್ನ ಡೆಪಾಸಿಟ್ ಮಾಡಬಹುದು. ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಇಲ್ಲಿ 5 ಲಕ್ಷ ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಬಹುದು, ಅದರ ಮೇಲೆ ಡೆಪಾಸಿಟ್ ಮಾಡಕ್ಕಾಗಲ್ಲ ಅಂತ ಏನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಏಪ್ರಿಲ್ 1ರಿಂದಲೇ ಹಸ ಕಸ, ಒಣ ಕಸ ವಿಂಗಡಿಸಿ ನೀಡದಿದ್ರೆ 500 ರೂಪಾಯಿ ದಂಡ ವಸೂಲಿ ಮಾಡಲಾಗುತ್ತೆ. ಹೌದು, ನಮ್ಮ ಬೆಂಗಳೂರಲ್ಲಿ ಈಗ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಕಸ ವಿಂಗಡಣೆ ಮಾಡದವರ ವಿರುದ್ಧ ದಂಡ ಪ್ರಯೋಗಕ್ಕೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಮುಂದಾಗಿದೆ. ಏಪ್ರಿಲ್ 1ರಿಂದ ಹಸಿ ಕಸ ಬೇರೆ ಮಾಡಬೇಕು, ಒಣ ತ್ಯಾಜ್ಯ ಕಸವನ್ನ ಬೇರೆ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ನೀವು ಒಂದು ವೇಳೆ ಎಲ್ಲಾ ಮಿಕ್ಸ್ ಮಾಡಿ ಹಾಕ್ತೀರಾ ಅಂದ್ರೆ ನಿಮಗೆ 500 ರೂಪಾಯಿ ದಂಡವನ್ನ ಹಾಕ್ತಾರೆ. 2 ಸಲ ತಪ್ಪು ಮಾಡಿದ್ರೆ 1,000 ರೂಪಾಯಿ ದಂಡ ಹಾಕ್ತಾರೆ ಅಂತ ಘನತ್ಯಾಜ್ಯ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ. ಮೊದಲ ಬಾರಿ ತಪ್ಪು ಮಾಡಿ ಕಸವನ್ನ ವಿಂಗಡಿಸಿ ಹಾಕದಿದ್ದವರಿಗೆ 500 ರೂಪಾಯಿ ದಂಡ ಹಾಕ್ತಿವಿ. 2ನೇ ಸಲ ಮತ್ತೆ ಅದನ್ನೇ ತಪ್ಪು ಮಾಡಿದ್ರೆ 1,000 ರೂಪಾಯಿ ದಂಡ ಹಾಕ್ತಿವಿ. ನಾಗರಿಕರು 4 ವಿಭಾಗಗಳಲ್ಲಿ ಕಸ ವಿಂಗಡಿಸುವುದು ಕಡ್ಡಾಯ ಮಾಡಲಾಗಿದೆ. ವಿಂಗಡಿಸದ ಕಸ ಪಡೆಯಲು ಸೂಚನೆಯನ್ನ ಕೊಡಲಾಗಿದೆ. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ವೇಸ್ಟ್, ಸ್ಪೆಷಲ್ ಕೇರ್ ವೇಸ್ಟ್ ಗಳನ್ನ ವಿಂಗಡಣೆ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರವು ಕೂಡ ಇದೇ ಒಂದು ಮಾತು ಹೇಳ್ತಾ ಇದೆ ವೀಕ್ಷಕರೇ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೀದಿಯಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ಇನ್ನು ಮುಂದೆ 500 ರೂಪಾಯಿ ದಂಡ ಅಂತ ಹೇಳಲಾಗಿದೆ. ಜನ ವಿಶ್ವಾಸ್ ಮಸೂದೆ ಮಂಡನೆ ಆಗ್ತಾ ಇದೆ. ಏಪ್ರಿಲ್ 1ರಿಂದ ಮಹಾನಗರಗಳಲ್ಲಿ ರಸ್ತೆ, ಫುಟ್ಪಾತ್ ಇಲ್ಲವೇ ಪಾರ್ಕ್ಗಳಲ್ಲಿ ಸಾಕು ನಾಯಿಗಳಲ್ಲಿ ಅಥವಾ ಮನುಷ್ಯರು ಮಲ ಮೂತ್ರ ವಿಸರ್ಜನೆ ಮಾಡಿದ್ದಲ್ಲಿ ದಂಡ ತೆರುವುದು ನಿಶ್ಚಿತ. ಅಂದ್ರೆ ಈ ಕುರಿತು ಜನವಿಶ್ವಾಸ ಮಸೂದೆಗೆ ಸಂಸತ್ನಲ್ಲಿ ಮಂಡಿಸಲಾಗಿದೆ. ಈ ರೀತಿ ದುರ್ವರ್ತನೆ ತೋರಿದ್ದಲ್ಲಿ ಪ್ರಸ್ತಾವಿತ ಜನವಿಶ್ವಾಸ ಕಾನೂನಡಿಯಲ್ಲಿ 500 ರೂಪಾಯಿಂದ 1,000 ರೂಪಾಯಿವರೆಗೂ ದಂಡವನ್ನ ಹಾಕಬೇಕಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೇಂದ್ರ ಸರ್ಕಾರ ಅಬಕಾರಿ ಸುಂಕ ಇಳಿಕೆ ಮಾಡ್ತಾ ಇದೆ, ಅಂದ್ರೆ ಎಕ್ಸೈಸ್ ಡ್ಯೂಟಿಯನ್ನ ಕಡಿಮೆ ಮಾಡ್ತಾ ಇದೆ ಅಂತಾನು ಒಂದು ಕಡೆಗೆ ಗುಡ್ ನ್ಯೂಸ್ ಬಂದಿತ್ತು. ಆದ್ರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಬಿಟ್ಟು ನೈರಾ ಕಂಪನಿ ಆಗಿರ್ಬೋದು, ಈಗ ಶೆಲ್ ಪೆಟ್ರೋಲ್ ಕಂಪನಿಯವರು ಕೂಡ ತಮ್ಮವನ್ನ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭವಾಗಿದೆ. ಭಾರತಕ್ಕೆ ಅಡುಗೆ ಅನಿಲ ಸಿಲಿಂಡರ್ ಕೊರತೆ ಉಂಟಾಗಿದೆ. ಆದ್ರೆ ಕಚ್ಚಾ ತೈಲ ಸಮಸ್ಯೆ ಭಾರತಕ್ಕಂತೂ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಕಚ್ಚಾ ತೈಲದ ಬೆಲೆ ಯಾವುದೇ ಕೂಡ ಇಲ್ಲಿ ಏರಿಕೆ ಆದ್ರೂ ಕೂಡ ಕೇಂದ್ರ ಸರ್ಕಾರ ತನ್ನ ಒಂದು ಸುಂಕವನ್ನ ಕಡಿಮೆ ಮಾಡೋದಾಗಿ ಘೋಷಣೆ ಮಾಡಿತ್ತು. ಈ ಮೂಲಕ ಯಾವುದೂ ಕೂಡ ಬೆಲೆ ಏರಿಕೆ ಭಾರತದಲ್ಲಿ ಆಗಿಲ್ಲ. ಆದ್ರೆ
ಪ್ರೈವೇಟ್ ಕಂಪನೀಸ್ ಅಂದ್ರೆ ಖಾಸಗಿ ಮಾಲೀಕತ್ವದ ಕಂಪನಿಗಳು ಅಂದ್ರೆ ನೈರಾ ಕಂಪನಿ ಆಗಿರಬಹುದು ಪೆಟ್ರೋಲ್ ಬಂಕ್, ಇನ್ನು ಶೆಲ್ ಪೆಟ್ರೋಲ್ ಅವರು ಕೂಡ ತಮ್ಮ ಒಂದು ಪವರ್ ಪೆಟ್ರೋಲ್, XP95 ಪೆಟ್ರೋಲ್ ಅಥವಾ ತಮ್ಮ ಒಂದು ಪ್ರೀಮಿಯಂ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿದ್ರು. ಆದ್ರೆ ವೀಕ್ಷಕರೇ, ಈಗ ಒಂದೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಖಾಸಗಿ ಪೆಟ್ರೋಲ್ ಡೀಸೆಲ್ ದರ ಕಳೆದ 15 ದಿನದಲ್ಲಿ 3 ಸಲ ಏರಿಕೆ ಮಾಡಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಶೆಲ್ ಕಂಪನಿ ಪೆಟ್ರೋಲ್ ಬಂಕ್ ನಲ್ಲಿ ಸಾಮಾನ್ಯ ಪೆಟ್ರೋಲ್ ಬೆಲೆ 112 ರೂಪಾಯಿ. ಅದೇ ನೀವು ಏನಾದ್ರೂ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಅಂದ್ರೆ HP, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಅಲ್ಲಿ ಹೋದ್ರೆ 102, 103 ರೂಪಾಯಿನೇ ಇದೆ. ಅದೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನೀವು ಯಾವಾಗ ಈ ತರ ಪ್ರೈವೇಟ್ ಕಂಪನೀಸ್ ಅಂದ್ರೆ ಶೆಲ್ ಕಂಪನಿ ಆ ಪೆಟ್ರೋಲ್ ನ ಖರೀದಿ ಮಾಡ್ತೀರಾ ಅಂದ್ರೆ ಅಲ್ಲಿ ಬೆಲೆ 112 ರೂಪಾಯಿಗೆ ಮಾಡಿದ್ದಾರೆ. ಪ್ರೀಮಿಯಂ ಪೆಟ್ರೋಲ್ 122 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಂತಾನು ಕೂಡ ಹೇಳಲಾಗಿದೆ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಶೆಲ್ ಕಂಪನಿ ಕಳೆದ 15 ದಿನಗಳಲ್ಲಿ 3 ಬಾರಿ ಏರಿಕೆ ಮಾಡಿದೆ ಅಂತಾನು ಕೂಡ ಇಲ್ಲಿ ದೊಡ್ಡ ಆಘಾತ ನೀಡಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ವೀಕ್ಷಕರೇ, ಬನ್ನಿ ಕೊನೆಯದಾಗಿ ಬಂಗಾರದ ಬೆಲೆ ಬಗ್ಗೆ ಮಾತಾಡೋಣ. ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೆ, ಈ ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಮೊದಲಿಗೆ ಬಂಗಾರದ ಬೆಲೆ ಹೇಳೋದಾದ್ರೆ 10 ಗ್ರಾಮ್ನ 24 ಕ್ಯಾರೆಟ್ ಚಿನ್ನದ ಬೆಲೆ ಕಳೆದ 2 ದಿನದಿಂದ ಇಳಿಕೆ ಆಗ್ತಾ ಇತ್ತು. ಆದ್ರೆ ನಿನ್ನೆ ಇವತ್ತು ಮತ್ತೆ ಏರಿಕೆ ಆಗಿದೆ. ಹೌದು, ಈಗ ಮತ್ತೆ ಬೆಲೆ ಬರೋಬ್ಬರಿ 1250 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಇವತ್ತು 1,49,510 ರೂಪಾಯಿ ಆಗಿದೆ. ನೋಡ್ತಾ 1,30,30,000 ರೂಪಾಯಿ ತನಕ ಹೋಗಿತ್ತು ಬಂಗಾರ. ಈಗ ಮತ್ತೆ 1,50,000 ರೂಪಾಯಿ 10 ಗ್ರಾಮ್ನ ಗಡಿಗೆ ಬಂದು ನಿಂತಿದೆ. ಅಂದ್ರೆ 10 ಗ್ರಾಮ್ಗೆ 1,50,000 ರೂಪಾಯಿ ಆಸುಪಾಸಿನಲ್ಲಿ ಈಗ ಬಂಗಾರ ಬಂದಿರುವಂತದ್ದು. ಇನ್ನು ಬೆಳ್ಳಿ ಕೂಡ 1 ಕೆಜಿಗೆ 2,50,000 ರೂಪಾಯಿ, 5,000 ರೂಪಾಯಿ ಬೆಳ್ಳಿ ಬೆಲೆ ಕೂಡ ಇವತ್ತು ಏರಿಕೆ ಇಲ್ಲಿ ಕಂಡಿರುವಂತದ್ದು. ನಿನ್ನೆ 2,45,000, ಇವತ್ತು 2,50,000. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಕಡಿಮೆ ಆದ್ರೆ, ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಿಂತ್ರೆ ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗಲಿದೆ ಅಂತ ತಜ್ಞರು ಹೇಳಿದ್ದಾರೆ. ಇನ್ನು ರಷ್ಯಾದವರು ಕೂಡ ತಮ್ಮ ಬಂಗಾರವನ್ನ ಮಾರಾಟ ಮಾಡ್ತಾರೆ ಅಂತಾನು ಕೂಡ ಇಲ್ಲಿ ನ್ಯೂಸ್ ವೈರಲ್ ಆಗ್ತಾ ಇದೆ. ಇದು ಸುಳ್ಳು ಸುದ್ದಿನೋ ನಿಜ ಸುದ್ದಿನೋ ಇನ್ನೂ ಕೂಡ ಫ್ಯಾಕ್ಟ್ ಚೆಕ್ ಆಗಿಲ್ಲ. ಸೊ ಮುಂದಿನ ಬರೋ ದಿನಗಳಲ್ಲಿ ಇದು ನಿಜವಾದ್ರೆ ಬಂಗಾರ ಬೆಳ್ಳಿ ಇನ್ನೂ ಇಳಿಕೆ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಬಂಗಾರ ಬೆಳ್ಳಿ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.